ನಮಸ್ಕಾರ. ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದ ಮೂಲಕ LBA ಅಂಕಗಳನ್ನ ಗೆಸ್ಟ್ ಟೀಚರ್ಸ್ಗಳು ಯಾವ ರೀತಿ ಎಂಟ್ರಿ ಮಾಡೋದು ಅಂತಕ್ಕಂಥದ್ದನ್ನ ಈ ವಿಡಿಯೋದ ಮೂಲಕ ನೋಡ್ತಾ ಹೋಗೋಣ. ನಾವು ಇದುವರೆಗೂ ಕೂಡ ಏನ್ ಮಾಡ್ತಾ ಇದ್ದು, ಬೇರೆ ಯಾವ್ದಾದ್ರು ಟೀಚರ್ಸ್ ಲಾಗಿನ್ ನಲ್ಲಿ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡ್ತಾ ಇದ್ದು. ಬಟ್ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಗೆಸ್ಟ್ ಟೀಚರ್ಸ್ ಕೂಡ ಅವರವರ ಲಾಗಿನ್ ನಲ್ಲೇನೆ ಆ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಆ ಗೆಸ್ಟ್ ಟೀಚರ್ಸ್ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಬೇಕು ಅಂತಂದ್ರೆ ಅವರ ಹೆಸರು ಮತ್ತು ಫೋನ್ ನಂಬರ್ ಅನ್ನ ನಾವು LBA ವೆಬ್ಸೈಟ್ ನಲ್ಲಿ ಏನ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಆಡ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಆಡ್ ಮಾಡೋದು ಹಾಗಾದ್ರೆ ನೋಡಿ, ತಾವು ಗಮನಿಸ್ತಾ ಇದ್ರಿ, ನಾವು LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಈ ವೆಬ್ಸೈಟ್ ಅನ್ನ ಓಪನ್ ಮಾಡ್ತೀವಿ. ಓಪನ್ ಮಾಡಿದಾಗ ಟೀಚರು, ಸ್ಯಾಟ್ಸ್ ಯೂಸರು, ಆಫೀಸ್, DDP ಯೂಸರ್ ಅಂತ ಕಾಣುತ್ತೆ. ನಾನು ಇಲ್ಲಿ ಕ್ಲಿಕ್ ಮಾಡಿದ್ದೀನಿ ನೋಡಿ, ಸ್ಯಾಟ್ಸ್ ಯೂಸರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಎಂಟರ್ ಯೂಸರ್ ನೇಮ್ ಅಂತೇಳಿ ಕರಿತೀವಿ. ಎಂಟ್ರಿ ಮಾಡಬೇಕು. ಯಾವುದು ಎಂಟರ್ ಯೂಸರ್ ನೇಮ್ ಅಂದ್ರೆ, ನಾವು SATS ನ ಯೂಸರ್ ನೇಮ್ ಇದೆಯಲ್ಲ, ಈಗ OTP ಬರೋದಕ್ಕಿಂತ ಮೊದಲು SATS ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕ್ತಿದ್ವಲ್ಲ, ಆ ರೀತಿ SATS ಯೂಸರ್ ನೇಮ್ ಅನ್ನ ಇಲ್ಲಿಗೆ ಎಂಟ್ರಿ ಮಾಡಬೇಕು. ಇಲ್ಲಿ ನಾವು ಟೀಚರ್ಸ್ ಅನ್ನೋದನ್ನ ಕ್ಲಿಕ್ ಮಾಡೋದು ಯಾವಾಗ, ಇಂಡಿವಿಜುವಲ್ ಮಾರ್ಕ್ಸ್ ಎಂಟ್ರಿ ಮಾಡ್ಬೇಕಾರೆ. ಬಟ್ ಗೆಸ್ಟ್ ಟೀಚರ್ಸ್ ನ ಆಡ್ ಮಾಡ್ಬೇಕಾದ್ರೆ SATS ಯೂಸರ್ ಮೇಲೆ ಕ್ಲಿಕ್ ಮಾಡಿ ನಮ್ಮ SATS ಯೂಸರ್ ನೇಮ್ ಅನ್ನು ಇಲ್ಲಿಗೆ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಸೆಂಡ್ OTP ಕೊಡಬೇಕು. ಸೆಂಡ್ OTP ಅನ್ನು ಕೊಟ್ಟಂತ ಒಂದು ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರ ಏನು ಫೋನ್ ನಂಬರ್ ಅಲ್ಲಿ ಎಂಟ್ರಿ ಆಗಿರುತ್ತೆ, ಆ ಒಂದು ಫೋನ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTP ಅನ್ನು ನಾವೇನ್ ಮಾಡಬೇಕು, ಎಂಟ್ರಿ ಮಾಡಬೇಕು. ಇಲ್ಲಿಗೆ ನೋಡಿ OTP ಹೋಗುತ್ತೆ. ಯಾವ್ದು ಫೋನ್ ನಂಬರ್ಗೆ SATS ನಲ್ಲಿ ಮುಖ್ಯ ಶಿಕ್ಷಕರ ಫೋನ್ ನಂಬರ್ ಇರುತ್ತಲ್ಲ, ಅದಕ್ಕೆ OTP ಹೋಗುತ್ತೆ. ಆ OTP ಅನ್ನ ನಾವು ಎಂಟ್ರಿ ಮಾಡಬೇಕು. 6 ಡಿಜಿಟ್ಸ್ OTP ಅನ್ನು ಎಂಟ್ರಿ ಮಾಡಿ ವೆರಿಫೈ OTP ಅಂತೇಳಿ ಕೊಡ್ತೀವಿ. ವೆರಿಫೈ OTP ಅಂತ ಕೊಟ್ಟಾಗ ನೋಡಿ, ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತೇಳಿ ಈ ತರದ ಒಂದು ಪೇಜ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ತಾವು ಗಮನಿಸಬಹುದು, ಇಲ್ಲಿ ಮುಖ್ಯ ಶಿಕ್ಷಕರ ಹೆಸರು ಮತ್ತು ಶಾಲೆಯ ಒಂದು ಡೈಸ್ ಕೋಡ್ ಬರುತ್ತೆ. ನಾವು ಯಾವ ಡೇಟ್ ನಲ್ಲಿ ಓಪನ್ ಮಾಡಿರ್ತೀವಿ ಅದರ ಒಂದು ಮಾಹಿತಿ ಬರುತ್ತೆ. ತಾವು ಗಮನಿಸಬಹುದು, ಇಲ್ಲಿ 3 ಗೆರೆಗಳಿದೆ. ಆ 3 ಗೆರೆಗಳ ಮೇಲೆ ನಾವು ಕ್ಲಿಕ್ ಮಾಡಬೇಕು. 3 ಗೆರೆಗಳ ಮೇಲೆ ನಾವು ಕ್ಲಿಕ್ ಮಾಡಿದಂತ ಸಂದರ್ಭದಲ್ಲಿ ಲೆಸನ್ ಪ್ಲಾನ್ ಡೀಟೇಲ್ಸ್ ಬರುತ್ತೆ, ಅಸೆಸ್ಮೆಂಟ್ ಬರುತ್ತೆ, ಆಡ್ ಗೆಸ್ಟ್ ಟೀಚರ್ಸ್ ಅಂತ ಹೇಳಿ ಬರುತ್ತೆ. ಆಡ್ ಗೆಸ್ಟ್ ಟೀಚರ್ಸ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಂತ ಒಂದು ಸಂದರ್ಭದಲ್ಲಿ ಈ ರೀತಿ ಒಂದು ಕಲರ್ ಬರುತ್ತೆ, ಆಡ್ ಗೆಸ್ಟ್ ಟೀಚರ್ಸ್ ಅಂತ ಹೇಳಿ. ಮತ್ತು ಈ ಬಲಭಾಗದಲ್ಲಿ ಮತ್ತೊಂದು ಇಂಟರ್ಫೇಸ್, ಮತ್ತೊಂದು ಪೇಜ್ ಓಪನ್ ಆಗಿರ್ತಕ್ಕಂಥದ್ದು ತಮಗೆ ಕಾಣುತ್ತೆ. ಆಡ್ ಗೆಸ್ಟ್ ಟೀಚರ್ಸ್ ಮೇಲೆ ಓಪನ್ ಮಾಡಿದಂತ ಒಂದು ಸಂದರ್ಭದಲ್ಲಿ ಇಲ್ಲಿ ಮುಖ್ಯ ಶಿಕ್ಷಕರ ಹೆಸರು, ಶಾಲೆಯ ಡೈಸ್ ನಂಬರ್, ನಮ್ಮ ಶಾಲೆಯ ಹೆಸರು, ಡೈಸ್ ನಂಬರ್ ಬರುತ್ತೆ. ಇಲ್ಲಿ ತಾವು ಗಮನಿಸಬಹುದು ಎಷ್ಟು ಟೀಚರ್ಸ್ ಅನ್ನ, ಎಷ್ಟು ಗೆಸ್ಟ್ ಟೀಚರ್ಸ್ ನ ನಿಮ್ಗೆ ಎಂಟ್ರಿ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತೇಳಿ. ವರ್ಕಿಂಗ್ ಕೌಂಟ್, ಎಷ್ಟು ಜನ ವರ್ಕಿಂಗ್ ಮಾಡ್ತಿದ್ದಾರೆ, ಮತ್ತು ಸ್ಯಾಂಕ್ಷನ್ ಪೋಸ್ಟ್ ಎಷ್ಟು, ಆ ಶಾಲೆಗೆ ಎಷ್ಟು ಸ್ಯಾಂಕ್ಷನ್ ಪೋಸ್ಟ್, ವೇಕೆನ್ಸಿ ಪೋಸ್ಟ್ ಎಷ್ಟು, ಇಷ್ಟು ಏನು ವೇಕೆನ್ಸಿ ಪೋಸ್ಟ್ ತೋರಿಸ್ತಾ ಇದ್ರೆ ಇಷ್ಟು ಜನ ಮಾತ್ರ ಆ ಶಾಲೆಗೆ ಗೆಸ್ಟ್ ಟೀಚರ್ ಆಗಿ ಆಡ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಇದಕ್ಕಿಂತ ಹೆಚ್ಚಿಗೆ ಜನನ ಆಡ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ರಿ, ಕೆಳಭಾಗದಲ್ಲಿ ನೋಡಿ, ಕೆಳಭಾಗದ ಆಡ್ ಗೆಸ್ಟ್ ಟೀಚರ್ಸ್ ಅಂತ ಹೇಳಿ ಕಾಣ್ತಾ ಇದೆ. ಆಡ್ ಗೆಸ್ಟ್ ಟೀಚರ್ಸ್, ಆಡ್ ಗೆಸ್ಟ್ ಟೀಚರ್ಸ್ ಅಂತ ಕಾಣ್ತಿದೆ. ಈ ಆಡ್ ಗೆಸ್ಟ್ ಟೀಚರ್ಸ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಆಡ್ ಗೆಸ್ಟ್ ಟೀಚರ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಗೆಸ್ಟ್ 1 ಅಂತ ಬರುತ್ತೆ, ಲೆಕ್ಚರ್ ನೇಮ್ ಅಂತೇಳಿ ಬರುತ್ತೆ, ಮೊಬೈಲ್ ನಂಬರ್ ಬರುತ್ತೆ, ಅವರು ಯಾವಾಗ ಜಾಯಿನ್ ಆಗಿದ್ರು, ಡೇಟ್ ಆಫ್ ಜಾಯಿನ್ ಅಂತೇಳಿ ಕೇಳುತ್ತೆ. ಇದು ಗೆಸ್ಟ್ 1 ಅಂತಕ್ಕಂಥದ್ದು ಅದೇ ರೀತಿ ಇರುತ್ತೆ, ಅಲ್ಲಿ ಏನು ನೀವು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಲೆಕ್ಚರ್ ನೇಮ್ ಅಂತ ಏನಿದೆ, ನಿಮ್ಮ ಶಾಲೆಯ ಒಂದು ಗೆಸ್ಟ್ ಟೀಚರ್ಸ್ ನ ಹೆಸರನ್ನ ಅಲ್ಲಿಗೆ ನೀವು ಎಂಟ್ರಿ ಮಾಡ್ಬೇಕಾಗತ್ತೆ. ಆ ಗೆಸ್ಟ್ ಟೀಚರ್ಸ್ ನ ಮೊಬೈಲ್ ನಂಬರ್ ನೀವು ಎಂಟ್ರಿ ಮಾಡ್ಬೇಕಾಗತ್ತೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಆ ಒಂದು ಕ್ಯಾಲೆಂಡರ್ ಓಪನ್ ಆಗುತ್ತೆ. ಯಾವ ದಿನಾಂಕದಿಂದ ಅವರು ಗೆಸ್ಟ್ ಟೀಚರ್ ಜಾಯಿನ್ ಆಗಿದ್ದಾರೆ ಅನ್ನೋದನ್ನ ನಾವು ಕ್ಲಿಕ್ ಮಾಡ್ಬೇಕಾಗತ್ತೆ, ಯಾವ ದಿನಾಂಕದಿಂದ ಅಂತ ಹೇಳಿ. ನೋಡಿ, ಈ ರೀತಿಯ ಒಂದು ನಾವು ಯಾವ ಹೆಸರನ್ನ ನಾವು ಮಾಡಿದ್ದು, ಇಲ್ಲಿ ಗೆಸ್ಟ್ ಟೀಚರ್ ಹೆಸರನ್ನ ಹಾಕಿರ್ತೀವಿ, ಇಲ್ಲಿಗೆ ಅವರ ಫೋನ್ ನಂಬರ್ನ ಹಾಕಿರ್ತೀವಿ, ಅವ್ರ ಡೇಟ್ ಆಫ್ ಜಾಯಿನಿಂಗ್ ಅನ್ನ ಹಾಕಿರ್ತೀವಿ. ಹಾಕಿ ನಂತರದಲ್ಲಿ ಇಲ್ಲಿ ಕೆಳಗಡೆ ಸೇವ್ ಅಂತ ಇದೆಯಲ್ಲ, ಈ ಸೇವ್ ಬಟನ್ ಅನ್ನು ನಾವು ಕ್ಲಿಕ್ ಮಾಡಬೇಕು. ನೋಡಿ, ಸೇವ್ ಬಟನ್ ನ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಅವ್ರದ್ದು ಫುಲ್ ಡೀಟೇಲ್ಸ್ ಇಲ್ಲಿ ಬರುತ್ತೆ. ನಂತರದಲ್ಲಿ ಪ್ಲಸ್ ಆಡ್ ಗೆಸ್ಟ್ ಟೀಚರ್ಸ್ ಅಂತ ಹೇಳಿ ಕೇಳುತ್ತೆ. ಮತ್ತೊಬ್ಬರಿಂದ ಏನಾದ್ರು ನಿಮ್ಮ ಶಾಲೆಯಲ್ಲಿ ಗೆಸ್ಟ್ ಟೀಚರ್ಸ್, ಯಾಕಂದ್ರೆ ವೇಕೆಂಟ್ ಪೋಸ್ಟ್ 2 ಅಂತ ತೋರಿಸಿರೋದ್ರಿಂದ ಇಬ್ಬರಾಳು ಗೆಸ್ಟ್ ಟೀಚರ್ಸ್ ತಾಂಡಕ್ಕೆ ಅವಕಾಶ ಇರುತ್ತೆ. ಆಡ್ ಗೆಸ್ಟ್ ಟೀಚರ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೊಬ್ಬರ ಹೆಸರಿದ್ರೆ ನೀವು ಸೇರಿಸಬಹುದು. ಸೇರಿಸಿ ಮತ್ತೆ ಪುನಃ ಸೇವ್ ಅಂತ ಹೇಳಿ ಕೊಡಬಹುದು.
ಈ ರೀತಿ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಗೆಸ್ಟ್ ಟೀಚರ್ಸ್ ಅನ್ನ LBA ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಿ ಅವರ ಲಾಗಿನ್ ಮೂಲಕನೇ ಮಾರ್ಕ್ಸ್ ಅನ್ನು ಎಂಟ್ರಿ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಒಂದು ವಿಧಾನ. ನೀವು ಇದುವರೆಗೂ ಕೂಡ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ.